ಈಗ ನಾನು ಪ್ರಿಯಾಳ ಬಿಸಿ ಬಿಸಿ ಕಥೆಯನ್ನು ಹೇಳುತ್ತೇನೆ. ಅವಳು ಬಹಳ ಸುಂದರವಾಗಿದ್ದಳು. ಅವಳ ದೇಹವು ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅವಳ ಮನೆಯಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ದೇವರು ಪ್ರತಿಯೊಂದು ಅಂಗವನ್ನು ನಿಧಾನವಾಗಿ ಆಸಕ್ತಿಯಿಂದ ಮಾಡಿದಂತೆ ಅವಳ ದೇಹದ ಭಾಗಗಳು ಸುಂದರವಾಗಿದ್ದವು. ಅವಳು ಸೀರೆ ಉಟ್ಟರೆ ಸಾಕ್ಷಾತ್ ಪ್ರತಿಯಂತೆ ಕಾಣುತ್ತಿದ್ದಳು. ಅವಳು ಕಾಲೇಜಿಗೆ ಹೋಗುವಾಗ ಅನೇಕ ಜನರೊಂದಿಗೆ ಮಾಡಿಸಿಕೊಂಡು ಅವಳ ಯೋನಿ ಭಾಗವು ಸ್ವಲ್ಪ ಅಗಲವಾಗಿತ್ತು. ಆದರೂ ಅವಳು ಊರಿನವರ ಮುಂದೆ ತಾನು ಒಳ್ಳೆಯ ಹುಡುಗಿ ಎಂದು ತೋರಿಸಿಕೊಳ್ಳುತ್ತಿದ್ದಳು. ಅವಳ ಪದವಿ ಮುಗಿದ ನಂತರ ಮನೆಯವರೆಲ್ಲರೂ ಸೇರಿ ಅವಳಿಗೆ ಮದುವೆ ಮಾಡಿಸಿದರು. ಹುಡುಗನು ಒಳ್ಳೆಯವನಾಗಿದ್ದ, ಆಸ್ತಿ ಮತ್ತು ಮನೆಯೂ ಚೆನ್ನಾಗಿತ್ತು. ಹತ್ತಿರದಲ್ಲಿ ಒಂದು ದೊಡ್ಡ ತೋಟವೂ ಇತ್ತು. ಮದುವೆಯಾದ ಹೊಸದರಲ್ಲಿ ಅವರು ಹೆಚ್ಚಾಗಿ ತೋಟಕ್ಕೆ ಹೋಗಿ ಮಾಡುತ್ತಿದ್ದರು. ಅವಳು ಗಂಡನೊಂದಿಗೆ ಹಾಸಿಗೆಯಲ್ಲಿ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚು ಬಾರಿ ತೋಟದಲ್ಲಿ ಮಾಡಿಸಿಕೊಳ್ಳುತ್ತಿದ್ದಳು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಗಂಡ ಅವಳೊಂದಿಗೆ ಚೆನ್ನಾಗಿರುತ್ತಿದ್ದ, ಆದರೆ ಸಮಯ ಕಳೆದಂತೆ ಅವನಿಗೆ ಅವಳ ಮೇಲೆ ಆಸಕ್ತಿ ಕಡಿಮೆಯಾಗುತ್ತಾ ಬಂತು. ಅವನು ಕೆಲವು ಬಾರಿ ರಾತ್ರಿ ಮನೆಗೆ ಬರುತ್ತಿದ್ದ, ಇಲ್ಲದಿದ್ದರೆ ಬರುತ್ತಲೇ ಇರಲಿಲ್ಲ. ಅವಳು ತನ್ನ ಆಸೆಗಳನ್ನು ಹಿಡಿದಿಟ್ಟುಕೊಂಡು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಲಗುತ್ತಿದ್ದಳು. ಆದರೆ ಅವಳಾದರೂ ತನ್ನ ಆಸೆಗಳನ್ನು ಎಷ್ಟು ದಿನ ನಿಯಂತ್ರಿಸಲು ಸಾಧ್ಯ? ಅಂತಹ ಸಮಯದಲ್ಲಿ ಪಕ್ಕದ ಮನೆಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ಕಿರಣ್. ಅವನು ನೋಡಲು ಗಟ್ಟಿಮುಟ್ಟಾಗಿ ಮತ್ತು ಚೆನ್ನಾಗಿದ್ದನು. ಅವನು ಬೇರೆ ಊರಿನಿಂದ ಕಾಲೇಜಿಗೆ ಓದಲು ಬಂದಿದ್ದರಿಂದ ಅಲ್ಲಿ ರೂಮ್ ಮಾಡಿಕೊಂಡಿದ್ದನು. ಅವನು ಕೀ ತೆಗೆದು ಮನೆಯೊಳಗೆ ಹೋಗುವಾಗ ಪ್ರಿಯಾ ಅವನನ್ನು ನೋಡಿದಳು. ಅವನು ಸಹ ಒಮ್ಮೆ ಇವಳನ್ನು ನೋಡಿದನು. ಪ್ರಿಯಾಳಿಗೆ ಆ ಹುಡುಗನ ಮೇಲೆ ಆಸೆ ಆಯಿತು. ಅವನು ನೋಡಲು ತುಂಬಾ ಚೆನ್ನಾಗಿದ್ದನು. ಈಗ ಅವಳು ಅವನೊಂದಿಗೆ ಮಾತನಾಡಲು ಅವನ ರೂಮಿಗೆ ಹೋದಳು. ಆಗ ಅವನು ಬಟ್ಟೆ ಬದಲಾಯಿಸುತ್ತಿದ್ದನು. ಅವನು ಕೇವಲ ಉಳುಡುಪಿನಲ್ಲಿ ಮಾತ್ರ ಇದ್ದನು. ಅವನನ್ನು ನೋಡಿದ ಪ್ರಿಯಾ, ಅಬ್ಬಾ, ಇವನು ಎಷ್ಟು ಸುಂದರವಾಗಿದ್ದಾನೆ ಎಂದು ಅಂದುಕೊಂಡಳು. ಅವನು ಹಾಗೆಯೇ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ನೋಡುತ್ತಿದ್ದಾಗ ಅವಳನ್ನು ನೋಡಿದ. ಅವನಿಗೆ ತುಂಬಾ ನಾಚಿಕೆಯಾಗಿ ತನ್ನ ಬಳಿಯಿದ್ದ ಟವೆಲ್ ಅನ್ನು ಬೇಗನೆ ಸುತ್ತಿಕೊಂಡನು. ಆಗ ಅವಳು ನಗುತ್ತಾ, ಏನೂ ಹೆದರಬೇಡ, ನಾನು ನಿನಗೆ ಏನೂ ಮಾಡುವುದಿಲ್ಲ ಅಂದಳು. ಅದಕ್ಕೆ ಅವನು, ಅಲ್ಲ, ನನ್ನನ್ನು ಈ ರೀತಿ ಇದುವರೆಗೆ ಯಾರೂ ನೋಡಿದ್ದಿಲ್ಲ ಅಂದನು. ಅದಕ್ಕವಳು, ಪರವಾಗಿಲ್ಲ, ನಾನೇ ತಾನೇ ನೋಡಿದ್ದು, ಏನೂ ಆಗುವುದಿಲ್ಲ ಅಂದಳು. ಈಗ ಅವರಿಬ್ಬರ ನಡುವೆ ಮಾತುಕತೆ ಶುರುವಾಯಿತು. ಅವರು ದಿನದಿಂದ ದಿನಕ್ಕೆ ಹೆಚ್ಚು ಆತ್ಮೀಯರಾಗುತ್ತಾ ಹೋದರು. ಅವರ ನಡುವಿನ ಒಡನಾಟ ಹೆಚ್ಚಾಯಿತು. ನಂತರ ಪ್ರಿಯಾ ಕಾಫಿ ಮಾಡಲು ಹೋದಳು. ಅವಳು ಮಾಡುವ ಕಾಫಿ ಅವಳ ಗಂಡನಿಗೆ ತುಂಬಾ ಇಷ್ಟವಾಗಿತ್ತು. ಅವಳು ವಿವಿಧ ಫ್ಲೇವರ್ಗಳನ್ನು ಬಳಸಿ ಕಾಫಿ ಮಾಡುತ್ತಿದ್ದಳು. ಅವಳು ಮಾಡುವಂತಹ ಕಾಫಿಯನ್ನು ಇಡೀ ಊರಿನಲ್ಲಿ ಯಾರೂ ಮಾಡುತ್ತಿರಲಿಲ್ಲ. ಕಾಫಿಯ ಪರಿಮಳ ಹೇಗಿತ್ತೆಂದರೆ ಅದರ ವಾಸನೆ ತೆಗೆದುಕೊಂಡವರು ಕಾಫಿ ಕುಡಿಯಲೇಬೇಕೆಂದು ಹಂಬಲಿಸುವಂತೆ ಮಾಡುತ್ತಿದ್ದಳು. ಅವಳು ಕಾಫಿ ಮಾಡುವಾಗ ಕಿರಣ್ ಅಡುಗೆ ಮನೆಗೆ ಬಂದನು. ನೀವು ಮಾಡುವ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಎಂದು ಹೇಳಿದನು. ಅದರ ವಾಸನೆನೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ಕಾಫಿ ಎಷ್ಟು ಚೆನ್ನಾಗಿರಬೇಕು, ಬೇಗ ಮಾಡಿ, ನಾನು ಕುಡಿಬೇಕು ಎಂದನು. ಆಗ ಅವಳು, ಸ್ವಲ್ಪ ಇರು ಮಾರಾಯ, ಕಾಫಿ ತಯಾರಾದ ಮೇಲೆ ಕುಡಿಯಬಹುದು ಎಂದಳು. ಆಗ ಅವನು, ಏನು ಕುಡಿಯೋದು ಎಂದು ಕೇಳಿದನು. ಅವನು ಹಾಗೆ ಕೇಳುವಾಗ ಅವನ ಕಣ್ಣುಗಳು ಅವಳ ರವಿಕೆಯ ಮೇಲೆ ಇದ್ದವು. ಅದನ್ನು ನೋಡಿದ ಪ್ರಿಯಾ, ಕಾಫಿ ಕುಡಿಯೋದು, ಮತ್ತೇನು ಕುಡಿಯಲು ಕೊಡಬೇಕು ನಿನಗೆ ಎಂದು ಕೇಳಿದಳು. ಆಗ ಅವನು ತಡಬಡಾಯಿಸುತ್ತಾ, ನಾನು ಅದನ್ನೇ ಹೇಳಿದ್ದು ಎಂದು ಹೇಳಿದನು. ಈಗ ಪ್ರಿಯಾ ಕಾಫಿಯನ್ನು 2 ಲೋಟಗಳಿಗೆ ಹಾಕಿ ಒಂದನ್ನು ಅವನಿಗೆ ಕೊಟ್ಟು ಇನ್ನೊಂದನ್ನು ತಾನೇ ಹಿಡಿದುಕೊಂಡು ಸೋಫಾದ ಬಳಿ ಹೋಗಿ ಅಲ್ಲಿ ಕುಳಿತರು. ನಂತರ ಏನೇನೋ ಮಾತನಾಡಲು ಶುರು ಮಾಡಿದರು. ಆಗ ಪ್ರಿಯಾ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಂದು ಕೇಳಿದಳು. ಆಗ ಅವನು, ನಮ್ಮ ಮನೆಯಲ್ಲಿ ಒಟ್ಟು 5 ಜನ ಇದ್ದೇವೆ. ನನಗೆ 2 ಅಣ್ಣಂದಿರು. 2 ಇಂಜಿನಿಯರ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಅಪ್ಪ ಅಮ್ಮ 2 ಮನೆಯಲ್ಲಿದ್ದಾರೆ. ಅವರನ್ನ ನನ್ನ ದೊಡ್ಡಣ್ಣ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಒಂದು ದೊಡ್ಡ ಮನೆ ಕೂಡ ಇದೆ. ಊಟಕ್ಕೋ ತಿಂಡಿಗೋ ಯಾವ ತೊಂದರೆಯೂ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಿದನು. ಈಗ ಕಿರಣ್, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಂದು ಕೇಳಿದನು. ಆಗ ಪ್ರಿಯಾ, ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಪತಿ ಮಾತ್ರ ಇದ್ದೇವೆ. ಮದುವೆಯಾಗಿ 2 ವರ್ಷ ಆಗಿದೆ. ಇನ್ನೂ ಮಕ್ಕಳಾಗಿಲ್ಲ. ಮನೆಯಲ್ಲಿ ಒಬ್ಬಳೇ ಇದ್ದು ತುಂಬಾ ಬೇಜಾರಾಗುತ್ತೆ. ಎಷ್ಟು ಅಂತ ಟಿವಿ ನೋಡೋದು, ನನಗೂ ಯಾರೊಂದಿಗಾದರೂ ಮಾತನಾಡಬೇಕು ಅಂತ ಅನಿಸುತ್ತಿರುತ್ತೆ. ಈಗ ನೀನು ಬರೋದು ನೋಡಿದೆ, ಹಾಗಾಗಿ ಬಂದೆ ಎಂದು ಹೇಳಿದಳು.
ಈಗ ಕಿರಣ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಯಿತು. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಬಂದು ಮಾಯವಾಯಿತು. ಅವನು ಅವಳನ್ನು ಮತ್ತೊಮ್ಮೆ ತಲೆಯಿಂದ ಕಾಲಿನವರೆಗೆ ಸರಿಯಾಗಿ ನೋಡಿದನು. ಅಬ್ಬಬ್ಬಾ, ಎಂತಹ ಚೆಲುವೆ ಇವಳು ಎಂದು ಅವನಿಗೆ ಅನಿಸಿತು. ಏನಾದರೂ ಅವಕಾಶ ಸಿಕ್ಕರೆ ಇವಳೊಂದಿಗೆ ಮಾಡಬೇಕು ಎಂದು ಅಂದುಕೊಂಡನು. ಅಷ್ಟರಲ್ಲಿ ಅವಳಿಗೆ ತನ್ನ ಗಂಡನಿಂದ ಕಾಲ್ ಬಂದಿತು. ಅವಳು ಕಾಲ್ ರಿಸೀವ್ ಮಾಡಿ ಹೊರಗಡೆ ಮಾತನಾಡಲು ಹೋದಳು. ಅವನು ತನ್ನ ರೂಮ್ ಅನ್ನು ಸಿದ್ಧಪಡಿಸುತ್ತಿದ್ದನು. ತನ್ನ ಪುಸ್ತಕಗಳನ್ನೆಲ್ಲ ಪುಸ್ತಕದ ಕಪಾಟಿನಲ್ಲಿಟ್ಟು ಬಟ್ಟೆಗಳನ್ನೆಲ್ಲ ಕಬೋರ್ಡ್ನಲ್ಲಿ ಇಟ್ಟನು. ಆಗ ಅಲ್ಲಿಗೆ ಬಂದ ಪ್ರಿಯಾ, ನಾನು ಸಹಾಯ ಮಾಡ್ಲಾ ಎಂದು ಕೇಳಿದಳು. ಆಗ ಅವನು, ಬೇಡ, ಸ್ವಲ್ಪ ಮಾತ್ರ ಇದೆ, ನಾನೇ ಮಾಡುತ್ತೇನೆ ಎಂದು ಹೇಳಿದನು. ಪರವಾಗಿಲ್ಲ ಬಿಡೋ, ನಾನು ಮಾಡುತ್ತೇನೆ. ನನ್ನನ್ನು ಇನ್ಮೇಲೆ ನಿನ್ನ ಫ್ರೆಂಡಾಗಿ ಟ್ರೀಟ್ ಮಾಡು, ಓಕೆನಾ? ಏನು ದಾಕ್ಷಿಣ್ಯ ಮಾಡಿಕೊಳ್ಳಬೇಡ ಎಂದಳು. ಅವನು ಸರಿ ಎಂದು ಒಪ್ಪಿಕೊಂಡನು. ನಂತರ ಇಬ್ಬರೂ ಬಟ್ಟೆಗಳನ್ನೆಲ್ಲ ಕಬೋರ್ಡ್ಗೆ ಹಾಕಲು ಶುರುಮಾಡಿದರು. ಕೊನೆಯಲ್ಲಿ ಒಂದು ಬಟ್ಟೆ ಉಳಿದಿತ್ತು, ಅದನ್ನು ಇಬ್ಬರೂ ಎತ್ತಿಕೊಳ್ಳಲು ಹೋದರು. ಆಗ ಇಬ್ಬರ ಭುಜಗಳು ಸ್ಪರ್ಶವಾದವು. ಇಬ್ಬರಿಗೂ ಮೈಯಲ್ಲಿ ಏನೋ ವಿದ್ಯುತ್ ಹರಿದಂತೆ ಆಯಿತು. ಆದರೂ ಸಹ ತಡವರಿಸಿಕೊಂಡು ಪ್ರಿಯಾ ಅದನ್ನು ನೋಡಿಕೊಳ್ಳುತ್ತಾಳೆ. ಮತ್ತವನು ಆ ಬಟ್ಟೆಯನ್ನು ಕಬೋರ್ಡ್ಗೆ ಹಾಕಿದನು. ಅವನು ಮೊದಲು ಮನೆ ಹೇಗಿದೆ ಎಂದು ನೋಡಿರಲಿಲ್ಲ, ನೇರವಾಗಿ ಅಲ್ಲಿಗೆ ಬಂದಿದ್ದನು. ಹಾಗಾಗಿ ಬಾತ್ರೂಮ್ ಹೇಗಿದೆ ಎಂದು ನೋಡಲು ಹೋದನು. ಅಲ್ಲಿಗೂ ಬಂದ ಪ್ರಿಯಾ ಅವಳು ಅವನೊಂದಿಗೆ ಬಾತ್ರೂಮ್ಗೆ ಹೋದಳು. ಅಲ್ಲಿ ಒಂದು ನಿರೋಧಕ ಪ್ಯಾಕೆಟ್ ಇತ್ತು. ಅದರೊಳಗೆ ಏನೋ ನೀರು ತುಂಬಿದಂತೆ ಇತ್ತು. ಅದನ್ನು ನೋಡಿದ ಅವರಿಬ್ಬರೂ ಒಬ್ಬರನ್ನೊಬ್ಬರ ಮುಖವನ್ನು ನೋಡಿಕೊಂಡರು. ಆಗ ಕಿರಣ್ ತನಗರಿವಿಲ್ಲದಂತೆಯೇ ತನ್ನ ಪ್ಯಾಂಟ್ ಒಳಗಿರುವ ತನ್ನ ತಮ್ಮನನ್ನು ಮುಟ್ಟಿಕೊಂಡನು. ಅವನಿಗೆ ಮೈಯೆಲ್ಲ ಮರಗಟ್ಟಲು ಶುರುವಾಯಿತು. ತಕ್ಷಣ ಅದನ್ನು ನಿಯಂತ್ರಿಸಿಕೊಂಡು ಹೊರಗಡೆ ಹೋಗಿ ಒಂದು ಕೋಲನ್ನು ತಕ್ಕೊಂಡು ಬಂದನು. ನಂತರ ಆ ಕೋಲಿನ ಸಹಾಯದಿಂದ ಅದನ್ನು ಮೇಲಕ್ಕೆತ್ತಿ ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿದನು. ಬಾತ್ರೂಮ್ ಸ್ವಲ್ಪ ಕೊಳೆಯಾಗಿದ್ದರಿಂದ ಇಬ್ಬರೂ ಸಹ ಅದನ್ನು ತಿಕ್ಕಿ ತಿಕ್ಕಿ ಶುಚಿ ಮಾಡಿದರು. ಈಗ ಅಷ್ಟು ಮಾಡುವುದರೊಳಗೆ ಮಧ್ಯಾಹ್ನವಾಗಿತ್ತು. ಅವರಿಬ್ಬರಿಗೂ ಕೂಡ ತುಂಬಾನೇ ಸುಸ್ತಾಗಿತ್ತು. ಹಾಗಾಗಿ ಅವರು ಸೋಫಾದ ಮೇಲೆ ಬಂದು ಕುಳಿತುಕೊಂಡರು. ಈಗ ಅವಳು ಊಟಕ್ಕೆ ಏನಾದರೂ ಇದೆ ಎಂದು ಕೇಳಿದಳು. ಅದಕ್ಕವನು, ಯಾವುದಾದರೂ ಹೋಟೆಲ್ಗೆ ಹೋಗುತ್ತೇನೆ ಎಂದನು. ಹೋಟೆಲ್ಗೆ ಹೋಗುವುದು ಬೇಡ, ಬಾ, ನಮ್ಮ ಮನೆಯಲ್ಲೇ ಊಟ ಮಾಡೋಣ ಎಂದು ಪ್ರಿಯಾ ಹೇಳಿದಳು. ಅವನಿಗೆ ಸಂಕೋಚವಾಗಿ ಬೇಡ ಅಂದರೂ ಅವಳು ಅವನನ್ನು ಒತ್ತಾಯ ಮಾಡಿ ಕರೆದುಕೊಂಡು ಹೋದಳು. ಅವಳು ಬಾಗಿಲು ತೆಗೆದು ಮನೆಯೊಳಗೆ ಹೋಗುವಾಗ ಮನೆಯಲ್ಲೆಲ್ಲ ಸುಗಂಧಭರಿತವಾಗಿತ್ತು. ಏಕೆಂದರೆ ಅವಳು ಮನೆಯನ್ನು ತುಂಬಾ ಶುಚಿಯಾಗಿ ಇಟ್ಟುಕೊಂಡಿದ್ದಳು. ಜೊತೆಗೆ ಏರ್ ಫ್ರೆಶ್ನರ್ ಕೂಡ ನೇತಾಕಿದ್ದಳು. ಮನೆಗೆ ಬರುತ್ತಿದ್ದಂತೆ ಕಿರಣ್ಗೆ ಫ್ರೆಶ್ ಅನಿಸಿತು. ಸ್ವರ್ಗಕ್ಕೆ ಬಂದಂತೆ ಇತ್ತು. ಅಕ್ಕ, ನೀವು ಮನೆನ ತುಂಬಾ ಚೆನ್ನಾಗಿ ಇಟ್ಟುಕೊಂಡಿದ್ದೀರಾ ಎಂದು ಹೊಗಳಿದನು. ಅದನ್ನು ಕೇಳಿಸಿಕೊಂಡ ಪ್ರಿಯಾಗೆ ತುಂಬಾನೇ ಖುಷಿಯಾಯಿತು. ಅವಳು ಖುಷಿಯಿಂದ, ಇರು, ನಾನೀಗ ಸಾಂಬಾರ್ ಮಾಡುತ್ತೇನೆ, ಸಾಂಬಾರ್ ಆದಮೇಲೆ ಊಟ ಮಾಡೋಣ ಎಂದಳು. ಅದಕ್ಕೆ ಒಪ್ಪಿಕೊಂಡ ಕಿರಣ್, ಅಕ್ಕ ಬಾತ್ರೂಮ್ ಎಲ್ಲಿದೆ, ನಾನು ಟಾಯ್ಲೆಟ್ಗೆ ಹೋಗಬೇಕು ಎಂದನು. ಅಲ್ಲೇ ಎಡಗಡೆ ಹೋಗು ಸಿಗುತ್ತೆ ಎಂದು ಅಡುಗೆ ಮನೆಯಿಂದಲೇ ಕೂಗಿದಳು ಪ್ರಿಯಾ. ಅವನು ನೀರು ಬಿಡಲು ಬಾತ್ರೂಮ್ಗೆ ಹೋದನು. ಬಾತ್ರೂಮ್ ಕೂಡ ತುಂಬಾನೇ ಶುಚಿಯಾಗಿತ್ತು. ಘಮಘಮ ಎಂದು ಸುಗಂಧವೂ ಬರುತ್ತಿತ್ತು. ಅಲ್ಲೇ ಕಣ್ಣಾಡಿಸಿದಾಗ ಅವನಿಗೆ ಪ್ರಿಯಾಳ ಸಾಬೂನು ಮತ್ತು ಬೇರೆ ಬಟ್ಟೆ ನೋಡಲು ಸಿಕ್ಕಿತು. ಅದನ್ನು ನೋಡಿದ ಅವನಿಗೆ ಇನ್ನೂ ತಡೆದುಕೊಳ್ಳಲು ಆಗಲಿಲ್ಲ. ಈಗ ಅವನು ಬಾತ್ರೂಮಿನ ಬಾಗಿಲನ್ನು ಹಾಕಿ ಒಳುಡುಪು ಮತ್ತು ಬ್ರಾ ಅನ್ನು ಕೈಗೆ ತೆಗೆದುಕೊಂಡನು ಮತ್ತು ಅದರ ವಾಸನೆ ಹೇಗಿದೆ ಎಂದು ನೋಡಿದನು. ಅದನ್ನು ವಾಸನೆ ನೋಡಿದ ನಂತರ ಅವನಿಗೆ ಗೊತ್ತಾಯಿತು, ಇನ್ನೂ ಒಳುಡುಪು ತೊಳೆಯಲಿಲ್ಲ ಎಂದು. ಅವನು ಅದನ್ನು ಮುಟ್ಟಿಕೊಂಡು ವಾಸನೆ ನೋಡಲು ಶುರುಮಾಡಿದನು. ಈಗ ಅವನ ತಮ್ಮ ನೆಟ್ಟಗೆ ನಿಂತುಕೊಂಡಿತು. ಅವನು ಅವಳ ಒಳುಡುಪಿನಲ್ಲಿಯೇ ಕೈಕೆಲಸ ಮಾಡಿಕೊಂಡು ಎಲ್ಲವನ್ನೂ ಮುಗಿಸಿಕೊಂಡು ಆಚೆ ಬಂದನು. ಸಾಬೂನು ಮತ್ತು ಬ್ರಾವನ್ನು ಅವಳು ಎಲ್ಲಿ ಇಟ್ಟಿದ್ದಳೋ ಅಲ್ಲೇ ಇಟ್ಟನು. ಏಕೆಂದರೆ ಡೌಟ್ ಬರಬಾರದು, ಅದಕ್ಕಾಗಿ. ನಂತರ ಏನೂ ಆಗಿಲ್ಲ ಅನ್ನುವಂತೆ ಸೋಫಾದ ಮೇಲೆ ಬಂದು ಕುಳಿತುಕೊಂಡನು. ಅಡುಗೆಮನೆಯಿಂದ ಸಾಂಬಾರಿನ ಘಮಘಮ ವಾಸನೆ ಬರುತ್ತಿತ್ತು. ಅವನು ಅಡುಗೆಮನೆಯ ಹತ್ತಿರ ಹೋಗಿ ಬಾಗಿಲಲ್ಲಿ ನಿಂತು ನೋಡಿದನು. ಅಲ್ಲಿ ಪ್ರಿಯಾ ಅವಳ ಪಾಡಿಗೆ ಅಡುಗೆ ಮಾಡುತ್ತಿದ್ದಳು. ಅವನ ಕಣ್ಣು ಅವಳ ಬಂಡೆಯ ಮೇಲೆ ಹೋಗುತ್ತೆ. ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದನ್ನು ಕಂಡ ಕೂಡಲೇ ಅವನಿಗೆ ಹಿಸುಕಬೇಕು ಎಂದು ಆಸೆಯಾಯಿತು. ಆದರೂ ಸಹ ತನ್ನ ಆಸೆಯನ್ನು ಹಿಡಿದಿಟ್ಟುಕೊಂಡು ಹೊರಗೆ ಬಂದನು. ಅಲ್ಲಿ ಪ್ರಿಯಾ ಸಾಂಬಾರ್ ಮಾಡುತ್ತಾ ಕಿರಣ್ ಬಗ್ಗೆ ಯೋಚನೆ ಮಾಡುತ್ತಿದ್ದಳು.
ಅವನ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದರೆ ಹೇಗಿರುತ್ತೆ ಎಂದು ಕನಸು ಕಾಣುತ್ತಿದ್ದಳು. ಮೊದಲೇ ಸಣ್ಣ ಹುಡುಗ ಅಷ್ಟೇ, ಪವರ್ ತುಂಬಾನೇ ಜಾಸ್ತಿ ಇರುತ್ತೆ. ಮಾಡೋಕೆ ಶುರು ಮಾಡಿದ ಅಂದ್ರೆ 1 ಗಂಟೆ ಪುರುಸುತ್ತೆ ಕೊಡಲ್ಲ. ದಿನ ಸುಖ ಇಲ್ಲದೆ ಉಪವಾಸವಿದ್ದೀನಿ. ಇನ್ನು 3 ವರ್ಷ ಕಾಲೇಜು ಮುಗಿಯುವವರೆಗೂ ಅವನು ಇಲ್ಲೇ ಇರುತ್ತಾನೆ. ಎಷ್ಟಾಗುತ್ತೋ ಅಷ್ಟು ಮಾಡಿಸಿಕೊಳ್ಳಬೇಕು ಅವನ್ ಜೊತೆ ಎಂದು ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಪ್ರಿಯಾಳ ಫ್ರೆಂಡೊಬ್ಬಳು ಮದುವೆ ಆಹ್ವಾನ ಪತ್ರಿಕೆ ಕೊಡಲು ಮನೆಗೆ ಬರುತ್ತಾಳೆ. ಒಳಗಡೆ ಬಂದು ಪ್ರಿಯಾ ಎಂದು ಕರೆಯುತ್ತಾಳೆ. ಅಡುಗೆಮನೆಯಿಂದ ಹೊರಗಡೆ ಬಂದ ಪ್ರಿಯಾ ತನ್ನ ಫ್ರೆಂಡನ್ನು ನೋಡಿ, ಇಷ್ಟು ದಿನ ನನ್ನ ನೆನಪು ಬರಲಿಲ್ಲವೇ ನಿನಗೆ ಎಂದು ಕೇಳಿದಳು. ಆಗ ಅವಳು, ಹಾಗಲ್ಲ ಕಣೆ, ಕೆಲಸ ತುಂಬಾ ಇರುವುದರಿಂದ ಒಂದು ಕರೆ ಮಾಡಲು ಕೂಡ ಪುರುಸುತ್ತಿಲ್ಲ. ಮುಂದಿನ ತಿಂಗಳು ನನ್ನ ಮದುವೆ ಇದೆ, ನೀನು ಮತ್ತು ನಿನ್ನ ಗಂಡ ತಪ್ಪದೇ ಮದುವೆಗೆ ಬರಬೇಕು ಎಂದು ಹೇಳುತ್ತಾ ಅಲ್ಲಿ ಕಿರಣ್ ಇರುವುದನ್ನು ನೋಡುತ್ತಾಳೆ. ಯಾರೋ ಇದು ಎಂದು ಕೇಳಿದಾಗ, ಅವನು ಪಕ್ಕದ ಮನೆಗೆ ಬಂದಿರುವ ಹುಡುಗ ಕಣೆ. ಊಟ ಮಾಡಲು ಏನೂ ಇಲ್ಲ ಎಂದ. ಅದಕ್ಕೆ ನಮ್ಮ ಮನೆಗೆ ಬಾ, ಊಟ ಮಾಡೋಣ ಅಂತ ಹೇಳಿದೆ. ಅವನು ನನ್ನ ಒತ್ತಾಯಕ್ಕೆ ಬಂದಿದ್ದಾನೆ ಎಂದು ಹೇಳುತ್ತಾಳೆ. ಆಗ ಅವಳು ಅವನನ್ನು ನೋಡುತ್ತಾ ಅವಳ ಕಿವಿಯಲ್ಲಿ, ಹುಡುಗ ತುಂಬಾನೇ ಚೆನ್ನಾಗಿದ್ದಾನೆ ಕಣೆ. ಬೇರೆ ಏನಾದರೂ ಪ್ಲಾನ್ ಹಾಕಿದ್ದೀಯಾ ಹೇಗೆ? ಅಂತಹ ಆಸೆ ಏನಾದರೂ ಇದ್ದರೆ ಮುಗಿಸಿಕೊಳ್ಳಿ, ಮತ್ತೆ ಇಂತಹ ಹುಡುಗರು ಬೇಕೆಂದರೂ ಸಿಗಲ್ಲ, ಒಳ್ಳೆಯ ಮಜಾ ಕೊಡುತ್ತಾರೆ ಕಣೆ ಎಂದಳು. ಅದನ್ನು ಕೇಳಿಸಿಕೊಂಡು ಪ್ರಿಯಾನೂ ತನ್ನ ಗೆಳತಿ ಹೇಳಿದ್ದು ಸರಿ ಅನಿಸಿತು. ಅವಳು ಮನದೊಳಗೆ ಖುಷಿಪಡಲು ಶುರುಮಾಡಿದಳು. ಊಟ ಮಾಡಿ ಹೋಗು ಎಂದು ಹೇಳಿದರು. ಅವಳು ಊಟ ಮಾಡದೆ ಕೇವಲ ಜ್ಯೂಸ್ ಮಾತ್ರ ಕುಡಿದು ಹೊರಟಳು. ಹೋಗುವಾಗ ನೀವು ಚೆನ್ನಾಗಿ ಊಟ ಮಾಡಿ ಎಂದು ಕಣ್ಣು ಮುಚ್ಚಿ ಕಾರ್ನಲ್ಲಿ ಹೋಗುತ್ತಾಳೆ. ಇತ್ತ ಪ್ರಿಯಾ ನಗುಮುಖದೊಂದಿಗೆ ಮನೆಯೊಳಗೆ ಬರುತ್ತಾಳೆ. ನಂತರ ಮನಸ್ಸಲ್ಲೇ ಮಂಡಿಗೆ ತಿನ್ನುತ್ತಾ 2 ಬಟ್ಟಲಿಗೆ ಊಟ ಬಡಿಸುತ್ತಾಳೆ. ನಂತರ ಹಾಲ್ನಲ್ಲಿ ಬಟ್ಟಲಿಟ್ಟು ಇಬ್ಬರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಊಟ ಮಾಡಲು ಶುರುಮಾಡಿದರು. ಅಷ್ಟರಲ್ಲಿ ಪ್ರಿಯಾ ಎದ್ದು ಹಿಂದಿನ ದಿನ ಮಾಡಿದ ಕಬಾಬ್ ತರಲು ಹೋದಳು. ಆಗ ಅವನು ಅವಳ ನಡಿಗೆಗೆ ಇನ್ನೂ ಮಾರುಹೋದನು. ಅವಳು ಕಬಾಬ್ ತಂದು ಹಾಕಿದಳು ಮತ್ತು ಮುಂದಿನ ಮಾತುಕತೆ ನಡೆಯಿತು. ಇಬ್ಬರಿಗೂ ಆಸೆಯಿದ್ದರೂ ಆ ವಿಚಾರದ ಬಗ್ಗೆ ಮಾತನಾಡಲಿಲ್ಲ. ಊಟ ಮುಗಿದ ಮೇಲೆ ಇಬ್ಬರು ಸೋಫಾದ ಮೇಲೆ ಕುಳಿತುಕೊಂಡರು. ಕಿರಣ್ಗೆ ಅವಳ ಬಗ್ಗೆ ಏನೋನೋ ಯೋಚನೆ ಮಾಡುತ್ತಾ ದೇಹ ಬಿಸಿಯಾಗಿ ಬೆವರಲು ಶುರುಮಾಡಿದನು. ಅದನ್ನು ನೋಡಿದ ಪ್ರಿಯಾ ಒಂದು ಟವಲ್ ತಂದು ತಾನಾಗಿಯೇ ಅವನ ಮುಖವನ್ನು ಒರೆಸಲು ಶುರುಮಾಡಿದಳು. ಆಗ ಅವರಿಬ್ಬರೂ ಒಬ್ಬರನ್ನೊಬ್ಬರ ಕಣ್ಣುಗಳನ್ನು ನೋಡಿಕೊಂಡರು. ಅವನ ಕಣ್ಣುಗಳು ಅವಳ ಮೇಲೆ ಹರಿದಾಡಲು ಶುರುವಾಯಿತು. ಅಲ್ಲಿಗೆ ಅವರಿಬ್ಬರಿಗೂ ತಮ್ಮ ಮೇಲಿನ ನಿಯಂತ್ರಣ ತಪ್ಪಿಹೋಯಿತು. ತಕ್ಷಣವೇ ಟಿವಿ ಹಾಕಿದ ಪ್ರಿಯಾ ಸೌಂಡನ್ನು ತುಂಬಾ ಜಾಸ್ತಿ ಮಾಡಿದಳು. ಇಬ್ಬರೂ ಒಬ್ಬರನ್ನೊಬ್ಬರು ಸೇರಿದರು. ಅವರಿಬ್ಬರಿಗೂ ಹೊರಗಿನ ಪ್ರಪಂಚದ ಅರಿವೇ ಇರಲಿಲ್ಲ. ಮಧ್ಯಾಹ್ನದ ಸುಡುಬಿಸಿಲಿನಲ್ಲಿಯೂ ಮನೆಯೊಳಗೆ ಕತ್ತಲಾಗಿತ್ತು. ಆ ಕತ್ತಲಲ್ಲಿ ಅವರಿಬ್ಬರೂ ಸುಖದ ಊಟವನ್ನು ಸವಿಯುತ್ತಿದ್ದರು. ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ಅವರಿಬ್ಬರ ಧ್ವನಿ ಹೊರಗೆ ಬರುತ್ತಿರಲಿಲ್ಲ. ಸುಮಾರು 1 ಗಂಟೆ ನಂತರ ಅವರಿಬ್ಬರ ಆಟ ಮುಗಿದು ಇಬ್ಬರು ಸೋಫಾದ ಮೇಲೆ ಕುಳಿತುಕೊಂಡರು. ಇಬ್ಬರೂ ಕೂಡ ತುಂಬಾ ಬೆವರುತ್ತಿದ್ದರು. ಪ್ರಿಯಾ ತುಂಬಾನೇ ಸಂತೋಷದಲ್ಲಿದ್ದಳು ಮತ್ತು ಸುಸ್ತಾಗಿದ್ದರಿಂದ ಫ್ರಿಡ್ಜ್ನಲ್ಲಿರೋ ಜ್ಯೂಸ್ ತಂದು ಕೊಟ್ಟಳು. ಇಬ್ಬರೂ ಅದನ್ನು ಕುಡಿದು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಮಾಡಿದರು. ಪ್ರಿಯಾ ತುಂಬಾ ವಿದ್ಯಾವಂತೆ ಕೂಡ ಆಗಿದ್ದರಿಂದ ಕಿರಣ್ಗೆ ಓದಿನಲ್ಲಿ ಸಹಾಯ ಮಾಡುತ್ತಿದ್ದಳು. ಅವನು ಓದೋದಕ್ಕೆ ಹಣದ ಸಹಾಯವನ್ನು ಮಾಡುತ್ತಿದ್ದಳು. ಅವಳು ಅವನಿಂದ ಬಯಸುತ್ತಿದ್ದು ಒಂದನ್ನೇ. ಅದನ್ನ ಕಿರಣ್ ಅವಳಿಗೆ ಪ್ರತಿದಿನವೂ ತೃಪ್ತಿಯಾಗುವಷ್ಟು ಕೊಡಬೇಕೆಂದು.